ಮುಂದಕ್ಕೆ ಸರ್ ಒಂದು ನಿಮಿಷ ಎಲ್ಲ ಕೈಲಿ ಹಿಡ್ಕೊಳ್ಳಿ ಸರ್ ಫಸ್ಟು. ಸರ್ಕಾರಕ್ಕೆ ಪದೇ ಪದೇ ಎಲ್ಲ ಪದಾರ್ಥಗಳ ಬೆಲೆ ಹೆಚ್ಚಳಕ್ಕೆ ರೈತ ವಿರೋಧಿ ರಾಜ್ಯ ರಾಜ್ಯ ಸರ್ಕಾರಕ್ಕೆ ಉಚಿತ ಭಾಗ್ಯಗಳಿಗಾಗಿ ದರ ಏರಿಸುತ್ತಿರುವ ಸರ್ಕಾರಕ್ಕೆ ಪದೇ ಪದೇ ಬೆಲೆ ಏರಿಕೆ ಹೊಡಿರಿ ಸರ್. ಹಾಲಿನ ಬೆಲೆ ಏರಿಕೆ ಮಾಡಿದ ರಾಜ್ಯ ಸರ್ಕಾರಕ್ಕೆ, ಡೀಸೆಲ್ ದರ ಏರಿಕೆ ಮಾಡಿದ ಸರ್ಕಾರಕ್ಕೆ, ಮೇಕೆದಾಟು ಯೋಜನೆ ಮಾಡಿದ ರಾಜ್ಯ ಸರ್ಕಾರಕ್ಕೆ, ಮಹದಾಯಿ ಯೋಜನೆ. ಇದು ಈ ದರ ಏರಿಕೆ ಇದು BJPಯವರು ಚಳವಳಿ ಮಾಡ್ತಾವ್ರೆ, JDSದವರು ಚಳವಳಿ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ದವರು ದರ ಏರಿಸಿದ್ದಾರೆ. BJPಯವರು ಅಧಿಕಾರದಲ್ಲಿದ್ದರೆ ಕಾಂಗ್ರೆಸ್ದವರು ಚಳವಳಿ ಮಾಡ್ತಾಯಿದ್ರು. ಈ ಮೂರೂ ಪಕ್ಷದವರು ದರ ಏರಿಸಿರವ್ರೆ. BJPಯವರು ದರ ಏರಿಸಿದ್ದಾರೆ, ಕಾಂಗ್ರೆಸ್ದವರು ದರ ಏರಿಸಿದ್ದಾರೆ, JDSದವರು ದರ ಏರಿಸಿದ್ದಾರೆ. ಮತ್ತು ಡೀಸೆಲ್ ದರ, ಪೆಟ್ರೋಲ್ ದರ ಎಷ್ಟು ಅಗಾಧವಾಗಿ ಏರಿಸಿದ್ದಾರೆ. ನೀವು BJPಯವರಿಗೆ ನಿಮಗೆ ನಿಜವಾಗ್ಲೂ ನಿಮ್ಮ ಆತ್ಮ ಬಿಟ್ಟು ನೋಡ್ಕೊಳ್ಳಿ. ನೀವೇನು ಏರಿಸಿಲ್ವಾ? ನೀವು ನಿಮ್ಮ ಸರ್ಕಾರ ಇದ್ದಾಗ ಕರ್ನಾಟಕದಲ್ಲಿ ಲಂಗು ಲಗಾಮಿಲ್ಲದೆ ಮಾಡಬಾರದ್ದೆಲ್ಲ ಮಾಡಿದ್ದೀರಿ. ಈಗಂತೂ ದರ ಏರಿಸೋಕ್ಕೆ ಸಿದ್ದರಾಮಯ್ಯನವ್ರ ಸರ್ಕಾರ, ಅದರಲ್ಲೂ ಉಪಮುಖ್ಯಮಂತ್ರಿಗಳು ಯಾರಿಗೂ ಹೆದರ್ತಿಲ್ಲ, ಹೇಳ್ತಿಲ್ಲ, ಏರಿಸಲೇಬೇಕು, ಮಾಡಲೇಬೇಕು ಅಂಥೇಳಿ ಅವರು ಈ ಥರ ಹೊರಟಿರೋದ್ರಿಂದ ಜನಸಾಮಾನ್ಯರ ಗತಿ ಏನು? ಒಂದು ಕಡೆ ನೀವು ಮಹಿಳೆಯರಿಗೆ ಉಚಿತ ಬಸ್ ಅಂತ ಹೇಳೋದು, ಗೃಹಲಕ್ಷ್ಮಿ ಕೊಡೋದು, ಮತ್ತೊಂದು ಕಡೆ ಜನಗಳ ಮೇಲೆ ತೆರಿಗೆಯನ್ನು ಏರಿಸಿರ್ತಕ್ಕಂಥದ್ದು. ಇದು ಭಾರಿ, ಈಗ ಯಾವುದು ಉಳಿದಿಲ್ಲ ನಿಮಗೆ. ಈಗ ನಿಮ್ಗೆ ಉಳಿದೀಗ ನೋಡಿ, ಈಗ ನಿಮಗೆ ಹಾಲಾಯಿತು, ವಿದ್ಯುತ್ ಶಕ್ತಿ ಆಯಿತು, ಡೀಸೆಲ್ ಆಯಿತು, ಮೊಸರು ಆಯಿತು, ಬಸ್ ದರ ಆಯಿತು, ಮೆಟ್ರೋ ದರ ಆಯಿತು, ಹೋಟೆಲ್ ತಿಂಡಿ, ಟೋಲ್ ರೇಟ್ ಎದ್ಬಿಡ್ತು. ಇನ್ನೊಂದಿದೆ, ಅದು ಯೋಚನೆ ಮಾಡಿ, ಒಳ್ಳೆ ರೇಟು ಸಿಗುತ್ತೆ, ಭಾಳ ಅದ್ಭುತವಾದ ರೇಟು ಸಿಗುತ್ತೆ. ಅದನ್ನು ಸರ್ಕಾರಕ್ಕೆ ನಾನು ಸಲಹೆ ಮಾಡ್ತೀನಿ. ಅದನ್ನು ನೀವು ಭಾಳ ಗಾಂಭೀರ್ಯವಾಗಿ ಇದೇನು ಈ ಥರ ಹೇಳ್ಬಿಟ್ರು ಅಂತ ಹೇಳ್ಬಿಟ್ಟು ತಾವ್ಯಾರು ತಪ್ಪು ತಿಳ್ಕೊಬಾರ್ದು. ಜನ ಭಾಳ ತೊಂದರೆಯಲ್ಲಿದ್ದಾರೆ, ತೀರಾ ಗಂಭೀರವಾಗಿದ್ದಾರೆ. ಇಷ್ಟು ರೇಟ್ ಜಾಸ್ತಿ ಆದಮೇಲೆ ಈಗ ಆ ಹೆಸರು ಹೇಳುವಾಗಲೂ ನಿಮಗೆ ಇದೇನಿದು ಅನಾಗರಿಕವಾಗಿ ಹೇಳ್ಬಿಟ್ರು ಪಟಾಳ್ ನಾಗರಾಜ್ ಅವರು ಅಂತ ತಿಳ್ಕೊಬೇಡಿ. ಅದು ನಾಗರಿಕತೆ. ಉಳಿದಿರೋದು ಒಂದು ಸದ್ಯಕ್ಕೆ ಉಚ್ಚೆ. ನಿಮ್ಮ ಮೂತ್ರ ಅಂದರೆ ಗಾಂಭೀರ್ಯ ಇಲ್ಲ, ಉಚ್ಚೆ. ಈ ಉಚ್ಚೆ ಒಂದು ಇಡೀ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಸುಮಾರು 7 ಕೋಟಿ ಜನ ಇದ್ದಾರೆ. ಮತ್ತು ಬಂದು ಹೋಗ್ತಕ್ಕಂಥವರು ಸೇರಿದ್ರೆ 9 ಕೋಟಿ ಆಗುತ್ತೆ. ನೀವು ಈಗ ರಕ್ತ ಪರೀಕ್ಷೆ ಮಾಡೋದಕ್ಕೆ ಮೀಟ್ರಿದೆ, ಅದೇನು ತೊಂದರೆ ಏನಿಲ್ಲ. ಮತ್ತು ಹೃದಯ ಪರೀಕ್ಷೆ ಮಾಡೋದಕ್ಕೆ ಮೀಟ್ರಿದೆ, ತೊಂದರೆ ಇಲ್ಲ. ಮತ್ತು ಜ್ವರ ಪರೀಕ್ಷೆ ಮಾಡಿ ಮೀಟ್ರಿದೆ, ತೊಂದರೆ ಇಲ್ಲ. ಇದಕ್ಕೊಂದು ಸೊಂಟಕ್ಕೊಂದು ಮೀಟ್ರ್ ಕಟ್ಬಿಡಿ, ದಿನ ಎಷ್ಟು ಉಚ್ಚೆ ಹೋದರೂ ಎಷ್ಟು ಇದಾಯಿತು. ಇದು ಕೇಂದ್ರ ಸರ್ಕಾರವೇ ಮಾಡಬೇಕು, ಬರೀ ನಮ್ಮದೊಂದಲ್ಲ. ಪ್ರಧಾನಮಂತ್ರಿಯವರು ಮಾಡಬೇಕಾಗಿರೋದೊಂದು. ನರೇಂದ್ರ ಮೋದಿಯವರು ಅವರ 3ನೇ ಅವಧಿಯಲ್ಲಿ ಇದನ್ನು ಮಾಡಿದ್ರೆ ಇದೊಂದು ಐತಿಹಾಸಿಕವಾದಂಥ ತೆರಿಗೆ ಆಗುತ್ತೆ.